ಇವಾಗೇನು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಹೋಗಿ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು, ಕನ್ವರ್ಜೆನ್ಸ್ ಟೇಕ್ ಪ್ರೆಸಿಡೆನ್ಸ್. ಸೊ ಹೀಗಾಗಿ ನೀವು ದನದ ಕೊಟ್ಟಿಗೆ ಕಟ್ಟೋದಿರ್ಬೋದು, ಬೇರೆ ಬೇರೆದು ಇರ್ಬೋದು, ₹1 ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಬಂದುಬಿಟ್ರೆ ನಿಮ್ಮ ಮನ್ರೇಗಾ ಆ್ಯಕ್ಟಲ್ಲ ಅವರು ಹೋಗಿ ಆ ಕಾಂಟ್ರಾಕ್ಟರ್ ಹತ್ರ ದುಡಿಬೇಕು. ಸೊ ಇಟ್ ಈಸ್ ಅ ಕಾಂಟ್ರಾಕ್ಟರ್ ಲೆಡ್ ಇನಿಷಿಯೇಟಿವ್ ಕೂಡ ಆಗಿಬಿಡುತ್ತೆ ಇದು. ಹಿಂದೆ ಉದ್ಯೋಗ ಖಾತ್ರಿನಲ್ಲಿ ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿತ್ತು. ಈಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಪಂಚಾಯತಿಗೆ ಅನುದಾನ ಬರ್ತಾಯಿದೆ. ಆದರೆ ಇವಾಗ ವಿ ಬಿ ಗ್ರಾಮ್ ಜಿನಲ್ಲಿ ದ ಫಂಡ್ಸ್ ವಿಲ್ ಕಮ್ ಓನ್ಲಿ ಟು ನೋಟಿಫೈಡ್, ಬರೀ ಸೆಲೆಕ್ಟೆಡ್ ಪಂಚಾಯತ್ಸಿಗೆ. ನಾನು ಹೇಳ್ದಂಗೆ ಮುಂಚೆ ಥರ ಎಲ್ಲ ಪಂಚಾಯತಿಗಳಿಗೂ ಕೂಡ ಬರೋದು ಅನುಮಾನ ಆಗ್ತಿದೆ. ಅವರೇ ನೋಟಿಫೈ ಮಾಡಬೇಕು, ಅವರೇ ನಾರ್ಮೇಟಿವ್ ಅಲೋಕೇಶನ್ ಕೊಡಬೇಕು, ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಇದ್ರ ಜೊತೆಗೆ ಇದು ಬರೀ ಒಂದು ಪಕ್ಷಿ ನೋಟ ಕೊಡ್ತಾ ಇರತ್ತೆ ನಮಗೆ. ಇದ್ರ ಜೊತೆಗೆ ಇನ್ನೇನು ಮಾಡಿದ್ದಾರೆ ಅಂದರೆ, ದೇ ಹ್ಯಾವ್ ಕಂಪ್ಲೀಟ್ಲಿ ವೈಲೇಟೆಡ್ ಒಂದು ನಮ್ಮ ಫೆಡ್ರಲ್ ಸ್ಟ್ರಕ್ಚರನ್ನು. ಕೇಂದ್ರ ಸರ್ಕಾರಿಗೆ ಏನಾಗಿದೆ, ಕರ್ನಾಟಕದ ದುಡಿಮೆ ಬೇಕಾಗಿದೆ, ಕನ್ನಡಿಗರ ಬೆವರು ಬೇಕಾಗಿದೆ, ಕನ್ನಡಿಗರ ಟ್ಯಾಕ್ಸ್ ಬೇಕಾಗಿದೆ, ತೆರಿಗೆ ಬೇಕಾಗಿದೆ, GST ಬೇಕಾಗಿದೆ, ನಮ್ಮ ಸಾಮರ್ಥ್ಯ ಬೇಕಾಗಿದೆ, ನಮ್ಮ ಪ್ರತಿಭೆ ಬೇಕಾಗಿದೆ. ನಿಮ್ಮ ವಿಕಸಿತ ಭಾರತ್ ಕನಸು ಕನ್ನಡಿಗರು ನನಸು ಮಾಡಬೇಕು. ಕನ್ನಡಿಗರಿಗೆ ಕೊಡೋದೇನು ಚೊಂಬು. ನೀವು ನಾನು ಯಾಕಿದು ವೈಲೇಷನ್ ಆಫ್ ದ ಫೆಡ್ರಲ್ ಸ್ಟ್ರಕ್ಚರ್ ಅಂತ ಇದ್ದೀನಿ, ಫೆಡ್ರಲ್ ಸಿಸ್ಟಮ್ ಅಂತ ಇದ್ದೀನಿ. ಆರ್ಟಿಕಲ್ 280, what does article 280 say? Article 280 of the Indian Constitution establishes Finance Commission. Finance Commission ಏನು? It is a crucial quasi-judicial body constituted by the President. Article 280 is the bedrock of India's system of financial resource allocation between different levels of government, promoting fairness and stability. ಅಂದರೆ ಈ ಆರ್ಟಿಕಲ್ 280 ಇಂದ ಏನಾಗುತ್ತೆ, ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಸರ್ಕಾರದ ಆಯವ್ಯಯದ ಸಂಬಂಧಗಳು ಹೇಗಿರಬೇಕು ಅದು ತೀರ್ಮಾನ ಆಗುತ್ತೆ ಥ್ರೂ ಫೈನಾನ್ಸ್ ಕಮಿಷನ್. ಫೈನಾನ್ಸ್ ಕಮಿಷನ್ ಜವಾಬ್ದಾರಿ ಏನು? ಡಿಸ್ಟ್ರಿಬ್ಯೂಷನ್ ಆಫ್ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ವರ್ಟಿಕಲ್ ಆ್ಯಂಡ್ ಹಾರಿಸಾಂಟಲ್. ಅಂದರೆ ಯಾವ ರಾಜ್ಯಗಳ ಆದಾಯ ಏನು ಬರುತ್ತೆ ಅದು ಒಂದು ಡಿವಿಸಿವ್ ಪೂಲಿಗೆ ಹೋಗುತ್ತೆ ಕೇಂದ್ರ ಸರ್ಕಾರ.